ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗ್ಡೆ. ಕಳೆದ ವಾರ ಪಾರ್ಟ್ 1 ಕಾಮಸೂತ್ರ ಅಂತಂದ್ರೆ ಏನು ಅನ್ನೋದರ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಆದ್ಮೇಲೆ ಇವತ್ತಿನ ಎಪಿಸೋಡ್ನಲ್ಲಿ ಈ ಕಾಮಸೂತ್ರ ಅನ್ನೋ ಪುಸ್ತಕ ಅಂತಂದ್ರೆ ಅಶ್ಲೀಲತೆ, ಅದು ಪೋರ್ನೋಗ್ರಫಿಗೆ ಈಕ್ವಲ್. ಜೊತೆಗೆ ಇದನ್ನ ಬರೆದಿರುವಂತಹ ನಮ್ಮ ಆನ್ಸೆಸ್ಟರ್ ಮೆಂಟಾಲಿಟಿ ಅನ್ನೋದು ಎಷ್ಟು ವಲ್ಗರ್ ಇದ್ದಿರಬಹುದು ಅನ್ನೋದು ನಮಗೆ ಇವತ್ತಿಗೂ ಕೂಡ, ಆ ಪುಸ್ತಕ ಬರೆದು ಎಷ್ಟೋ ಶತಮಾನಗಳೇ ಕಳೆದು ಹೋಗಿದ್ರು ಕೂಡ ನಾವಿವತ್ತು ಆ ಪುಸ್ತಕದ ಬಗ್ಗೆ ಮಾತಾಡುವಾಗ ಪಬ್ಲಿಕ್ ಅಲ್ಲಿ ಮಾತಾಡುವುದಿಲ್ಲ. ನಾನೇ ಮಾಡಿರುವ ವಿಡಿಯೋವನ್ನ ಬಹುಶಃ ನಿಮ್ಮಲ್ಲಿ ಬಹಳಷ್ಟು ಜನ ಒಬ್ಬರೇ ಕುತ್ಕೊಂಡು ನೋಡಿರ್ತೀರಾ. ಇದಕ್ಕೆ ಕಾರಣ ಏನು? ಈ ಪುಸ್ತಕದಲ್ಲಿ ಏನಿದೆ ಏನಿಲ್ಲ ಅನ್ನೋದಕ್ಕಿಂತ ಇದರಲ್ಲಿರುವಂತಹ ಒಂದು ಪುಟಾಣಿ ತುಣುಕನ್ನ ಎತ್ತಿ ಹಿಡ್ಕೊಂಡು ಅದನ್ನ ವರ್ಲ್ಡ್ ಫೇಮಸ್, ಆರ್ ಶುಡ್ ಐ ಸೇ ವರ್ಲ್ಡ್ ಇನ್ ಫೇಮಸ್ ಮಾಡಿರುವಂತಹ ಖ್ಯಾತಿ ಯಾರಿಗೆ ಸೇರುತ್ತೆ ಅಂತಂದ್ರೆ ಅದು ಅಗೇನ್ ಬ್ರಿಟಿಷರ್ಸ್. ಏನು ಈ ವಲ್ಗ್ಯಾರಿಟಿ, ಪೋರ್ನೋಗ್ರಫಿ, ಕಾಮಸೂತ್ರ, ಅದರ ಮಾರ್ಕೆಟಿಂಗ್, ವೆಸ್ಟರ್ನೈಸ್ಡ್ ವರ್ಷನ್, ಇದರಿಂದ ಯಾರಿಗೆ ಲಾಭ ಆಯಿತು, ನಮಗೆ ಇವತ್ತಿಗೂ ಕೂಡ ಎಷ್ಟು ನಷ್ಟ ಆಗಿದೆ. ಜೊತೆಗೆ ಇದನ್ನ ಸರಿಪಡಿಸದೇ ಇದ್ರೆ ನಮ್ಮ ಸೊಸೈಟಿ ಅನ್ನೋದು ಹೇಗೆ ರಿವರ್ಸ್ ಮೋಡಲ್ಲಿ ಹೋಗಬಹುದು, ಅಂದ್ರೆ ಪ್ರೋಗ್ರೆಷನ್ ಅಲ್ಲ ರಿಗ್ರೆಷನ್. ಒಂದು ಕಾಲದಲ್ಲಿ ನಾವು ಎಂಥ ಮೆಂಟಾಲಿಟಿಯಲ್ಲಿ ಇದ್ವಿ, ಇವತ್ತಿನ ಕಾಲದಲ್ಲಿ ನಾವು ಸ್ವಾತಂತ್ರ್ಯ ಭಾರತ ಅಂತ ಹೇಳ್ತೀವಿ, ಡಿಜಿಟಲ್ ಇಂಡಿಯಾ ಅಂತ ಹೇಳ್ತೀವಿ, ಮಾಡರ್ನೈಸೇಷನ್ ಅಂತ ಹೇಳ್ತೀವಿ, ಗ್ಲೋಬಲೈಸೇಷನ್ ಅಂತ ಹೇಳ್ತೀವಿ. ಆದ್ರೆ ಕೆಲವೊಂದಷ್ಟು ವಿಚಾರಗಳನ್ನ ಅರ್ಥ ಮಾಡಿಕೊಳ್ಳುವಾಗ, ತಿಳಿದುಕೊಳ್ಳುವಾಗ ಇರೋ ನಮ್ಮ ನ್ಯಾರೋ ಮೈಂಡೆಡ್ನೆಸ್ ಇದೆ ಅಲ್ವಾ, ಅದನ್ನ ಹೋಗಲಾಡಿಸ್ಬೇಕು ಅಂತಂದ್ರೆ ಯಾವುದು ವಾಸ್ತವ ಅನ್ನೋದಕ್ಕೆ ನಮ್ಮ ಕ್ಯೂರಿಯಾಸಿಟಿ ಅನ್ನೋದು, ಅದನ್ನ ಹುಡುಕುವಂತಹ ಪ್ರಯತ್ನ ಅನ್ನೋದು ಡೆಫಿನೆಟ್ಲಿ ಇರಬೇಕು. ಯಾಕೆ ಈ ಕಾಮಸೂತ್ರ ಅನ್ನುವಂತಹ ಪುಸ್ತಕ ವರ್ಲ್ಡ್ ಫೇಮಸ್, ಆರ್ ಶುಡ್ ಐ ಸೇ ವರ್ಲ್ಡ್ ಇನ್ಫೇಮಸ್ ಆಯ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಯಾವಾಗ ಭಾರತದಲ್ಲಿ ಈ ಬ್ರಿಟಿಷ್ ಕಾಲೋನೈಸೇಷನ್ ಅನ್ನೋದು ಶುರುವಾಯಿತು, ಅದಕ್ಕಿಂತ ಹಿಂದಿನಿಂದಲೂ ಸಾಕಷ್ಟು ಆಕ್ರಮಣ ಅನ್ನೋದನ್ನ ನಮ್ಮ ದೇಶ ತಡ್ಕೊಳ್ತಾ ಬಂದಿದೆ. ನಮ್ಮ ಸಂಸ್ಕೃತಿ ಅನ್ನೋದು ಅದನ್ನ ತುಂಬಾ ಸ್ಟ್ರಾಂಗ್ ಆಗಿ ವಿತ್ಸ್ಟ್ಯಾಂಡ್ ಮಾಡ್ತಾ ಬಂದಿದೆ. ಅದರ ಪರಿಣಾಮವಾಗಿಯೇ ಇವತ್ತಿಗೂ ಕೂಡ ನಾವು ಸನಾತನ ಧರ್ಮದ ಬಗ್ಗೆ ಮಾತಾಡ್ತೀವಿ, ಅದನ್ನ ಫಾಲೋ ಮಾಡ್ತೀವಿ. ನಮಗೆ ಇದ್ರ ಬಗ್ಗೆ ಹೆಮ್ಮೆ ಇರಬೇಕು. ಹಾಗೆ ಇದರ ಹಿಂದಿರುವಂತಹ ಅದೆಷ್ಟೋ ಜನರ ಪ್ರಯತ್ನ ಅನ್ನೋದು ಕೂಡ ಗೊತ್ತಿರಬೇಕು. ಸೊ ಈ ಸತತ ದಾಳಿಗಳಾಗ್ತಾ ಇದ್ರೂ ಕೂಡ, ಅದನ್ನ ವಿತ್ಸ್ಟ್ಯಾಂಡ್ ಮಾಡ್ತಾ ಇದ್ರು ಕೂಡ, ನಮ್ಮ ಸಂಸ್ಕೃತಿಯಲ್ಲಿ ಕೆಲವೊಂದಷ್ಟು ಆಲ್ಟ್ರೇಷನ್ ಅನ್ನೋದು ಅಥವಾ ಅಡಲ್ಟ್ರೇಷನ್ ಅನ್ನೋದು ಹೇಗೆ ಆಯ್ತು ಅನ್ನೋದಕ್ಕೆ ಈ ಕಾಮಸೂತ್ರ ಅನ್ನುವಂತಹ ಒಂದು ಟೋಟಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪುಸ್ತಕ, ಪೋರ್ನೋಗ್ರಫಿಯ ಪುಸ್ತಕ ಹೇಗೆ ಆಗಿ ಬದಲಾಯಿತು ಅನ್ನೋದು ನಮಗೆ ಸಾಕ್ಷಿಯನ್ನ ಹೇಳುತ್ತೆ. ಈ ಬ್ರಿಟಿಷ್ ಕೊಲೋನೈಸೇಷನ್ ಟೈಮಲ್ಲಿ ಯಾವಾಗ ಅವರು ಬಂದು ನಮ್ಮ ವ್ಯವಸ್ಥೆಯನ್ನ ಅರ್ಥ ಮಾಡ್ಕೊಳ್ತಾ ಬಂದ್ರು, ನಮ್ಮ ರಿಲಿಜನ್ ಏನು, ನಮ್ಮ ಕಲ್ಚರ್ ಏನು, ನಮ್ಮ ಹೆರಿಟೇಜ್ ಏನು, ನಮ್ಮ ಬಿಲೀಫ್ ಸಿಸ್ಟಮ್ ಏನು, ನಾವು ಯಾವಾಗ ಸೀಕರ್ಸ್ ಅಂತ ಗೊತ್ತಾಯ್ತು, ಜೊತೆಗೆ ನಮ್ಮ ಈ ಸಂಸ್ಕೃತಿ ಅನ್ನೋದು ನೆಕ್ಸ್ಟ್ ಜನರೇಷನ್ಗೆ ಟ್ರಾನ್ಸ್ಫರ್ ಆಗ್ತಾ ಇದ್ದಿದ್ದೆ ಶ್ರುತಿಯ ಮೂಲಕ. ಅಂದ್ರೆ ಒಬ್ರು ಹೇಳ್ತಿದ್ರು, ಗುರು ಹೇಳ್ತಾ ಇದ್ರು, ಶಿಷ್ಯ ಕೇಳಿಸ್ಕೊಳ್ತಾ ಇದ್ರ, ಜನರೇಷನ್ ಟು ಜನರೇಷನ್ ಆ ಶ್ರುತಿ ಅನ್ನುವಂಥದ್ದು, ನಮ್ಮ ಎಜುಕೇಶನ್ ಸಿಸ್ಟಮ್ ಅನ್ನುವಂಥದ್ದು, ಗುರುಕುಲ ಪದ್ಧತಿ ಅನ್ನುವಂಥದ್ದು ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದು ಬ್ರಿಟಿಷರಿಗೆ ಹೇಗೆ ಹಂತ ಹಂತವಾಗಿ ಗೊತ್ತಾಯ್ತು. ಸೊ ಇವರನ್ನ ಬರೇ ಮಜಲ್ ಪವರ್ ಇಂದ ನಾವು ಸೋಲ್ಸೋಕ್ ಆಗೋದಿಲ್ಲ. ಇವರ ಪೂರ್ತಿ ಶಕ್ತಿ ಇರೋದು ಸಂಸ್ಕೃತಿಯ ಮೇಲೆ. ಹಾಗಾಗಿ ಈ ಸಂಸ್ಕೃತಿಯನ್ನ, ಬುಡವನ್ನ ಒಂದ್ಸತಿ ಹಿಡಿದು ಅಲ್ಲಾಡಿಸಿದ್ರೆ ಇವರನ್ನ ರೂಲ್ ಮಾಡಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾರೆ. ಕೇವಲ ಭಾರತ ಮಾತ್ರ ಅಲ್ಲ, ಬ್ರಿಟಿಷರ್ಸ್ ಎಲ್ಲೆಲ್ಲಿ ಕಾಲೋನಿಯನ್ನ ಸ್ಥಾಪನೆ ಮಾಡಿದ್ರು ಅಲ್ಲಿ ಎಲ್ಲಾ ಕಡೆ ಯಾರ್ಯಾರು ನೇಟಿವ್ಸ್ ಅಂತ ಇರ್ತಾರಲ್ಲ, ಅವರ ಸಂಸ್ಕೃತಿಯನ್ನ ಸರ್ವನಾಶ ಮಾಡುವಂತಹ ಎಲ್ಲಾ ಪ್ರಯತ್ನವನ್ನ ಮಾಡಿದ್ದಾರೆ. ಬಹಳಷ್ಟು ಲೆವೆಲ್ನಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ. ಸೊ ಆವಾಗ ಏನ್ ಮಾಡಿದ್ದಪ್ಪ ಅಂತಂದ್ರೆ, ಈ ಗುರುಕುಲ ಪದ್ಧತಿ ಇರಬಹುದು, ನಮ್ಮ ಶಾಸ್ತ್ರಗಳಿರಬಹುದು, ನಮ್ಮ ಯುದ್ಧ ಕಲೆಯೂ ಸೇರಿದ ಹಾಗೆ 64 ಕಲೆ ಅಂತ ಏನಿರುತ್ತೆ, ಅದರಲ್ಲಿ ಬಹಳಷ್ಟು ಕಲೆಗಳನ್ನ ತುಂಬಾ ಕೆಟ್ಟದ್ದಾಗಿ ಅದನ್ನ ಡಿಮೀನ್ ಮಾಡಿ ನೋಡುವಂತಹ ಪದ್ಧತಿಯನ್ನ ಅವರು ವೈಭವೀಕರಿಸ್ತಾರೆ. ಅದರಲ್ಲಿ ಒಂದು ಅಂತಂದ್ರೆ ನೃತ್ಯ ಕಲೆಯೂ ಕೂಡ. ಸೊ ಯಾರ್ಯಾರು ಭರತನಾಟ್ಯವನ್ನ ಕಲ್ತಿರ್ತೀರಾ, ಅಂದ್ರೆ ಬೇಸಿಕ್ಸ್ ಅನ್ನ ಕಲ್ತಿದ್ರು ಕೂಡ, ಭರತ ಮುನಿ ಬರೆದಿರುವಂತಹ ನಾಟ್ಯಶಾಸ್ತ್ರಕ್ಕೂ ಹಾಗೂ ವಾತ್ಸಾಯನ ಬರೆದಿರುವಂತಹ ಕಾಮಸೂತ್ರಕ್ಕೂ ನೇರ ಸಂಬಂಧ ಇದೆ. ಈ ಎರಡೂ ಶಾಸ್ತ್ರ ಇದೆ ಅಲ್ಲ, ಪ್ಯಾರಲಲ್ ವರ್ಲ್ಡ್ ಅಂತ ಹೇಳ್ಬಹುದು ಇದು ಎರಡನ್ನ. ನೃತ್ಯ ಕಲೆಯ ಪರಿಜ್ಞಾನ ಇಲ್ಲದೆ ಪೂರ್ತಿಯಾಗಿ ಕಾಮಸೂತ್ರದಲ್ಲಿ ಏನನ್ನ ಹೇಳ್ತಾ ಇದ್ದಾನೆ ವಾತ್ಸಾಯನ ಅನ್ನೋದು ಅರ್ಥ ಆಗೋದೇ ಇಲ್ಲ.
ಜೊತೆಗೆ ವಾತ್ಸಾಯನನ ಕಾಮಸೂತ್ರವನ್ನ ಓದದ್ದೇ ಇದ್ರೆ ಭರತ ಮುನಿ ಬರೆದಿರುವಂತಹ ನಾಟ್ಯಶಾಸ್ತ್ರದ ಮಹತ್ವ ಏನು ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ದಿಸ್ ಇಸ್ ದ ಬ್ಯೂಟಿ ಆಫ್ ಇಂಡಿಯನ್ ಕಲ್ಚರ್. ಎಷ್ಟು ಇಂಟರ್ ಕನೆಕ್ಟೆಡ್ ಇದೆ ಅಂತಂದ್ರೆ, ನೀವು ಯಾವುದೇ ಕೊಂಡಿಯನ್ನ ಕಿತ್ತಾಕಕ್ಕೆ ಟ್ರೈ ಮಾಡಿದ್ರೂ ಕೂಡ ಅದಕ್ಕೆ ಹೊಂದಿಕೊಂಡಿರುವಂತಹ ಇನ್ನೊಂದು ಕೊಂಡಿ ನಿಮ್ಗೆ ಕಣ್ಣಿಗೆ ಸಿಕ್ಕೇ ಇರೋದಿಲ್ಲ, ಕಾಣಿಸೇ ಇರೋದಿಲ್ಲ. ಸೊ ಬ್ರಿಟಿಷರ್ಸ್ ಮಾಡಿದ್ದೇನಪ್ಪಾ ಅಂತಂದ್ರೆ, ನೃತ್ಯ ಇರಬಹುದು, ಸಂಗೀತ ಇರಬಹುದು, ಇದೆಲ್ಲವನ್ನ ತುಂಬಾ ಕೆಟ್ಟದ್ದು, ಅಸಹ್ಯಕರ, ಅನ್ಕಲ್ಚರ್ಡ್ ಮ್ಯಾನರ್ ಅನ್ನುವ ರೀತಿಗೆ ಸಮೀಕರಿಸಿ ಮಾತಾಡಿದ್ರಿಂದನೇ ಇವತ್ತಿಗೆ ಈ ದೇವದಾಸಿ ಪದ್ಧತಿ ಅನ್ನುವಂಥದ್ದು ಏನ್ ಶುರುವಾಗಿತ್ತು ಅದನ್ನ ಹೇಗೆ ಅವರು ಕೊನೆಗೆ ಪ್ರಾಸ್ಟಿಟ್ಯೂಷನ್ಗೆ ಸಮೀಕರಿಸಿ ಅದನ್ನ ಮಾಡ್ಬಿಡ್ತಾರೆ. ಬ್ರಿಟಿಷರ್ಸ್ ಮಾಡಿದ್ದು ಇದು. ಅವರು ಮಾಡಿರುವಂತಹ ದೊಡ್ಡ ಸ್ಟ್ರಾಟಜಿಯಲ್ಲಿ ಒಂದು ಕಾಮಸೂತ್ರದ ಪುಸ್ತಕ ಕೂಡ. ಏನಾಯ್ತು? ಯಾವಾಗ ಈ ಎಜುಕೇಶನ್ ಸಿಸ್ಟಮ್ ಅಲ್ಲಿ ವೆಸ್ಟರ್ನ್ ಕಲ್ಚರ್ ಅನ್ನ, ವೆಸ್ಟರ್ನ್ ಮೆಂಟಾಲಿಟಿಯನ್ನ ನಾವು ತೂರಿಸಿದ್ರೆ ಮಾತ್ರ ಇಂಡಿಯಾವನ್ನ, ಈಗ ಮಾತ್ರ ಅಲ್ಲ, ನಾವಿಲ್ಲಿಂದ ಬಿಟ್ಟು ಹೋದ್ರೂ ಕೂಡ ಆಳ್ತಾ ಇರಬೇಕು. ಅದನ್ನೇ ಹೇಳೋದು ಸ್ಲೇವ್ ಮೆಂಟಾಲಿಟಿ ಅಂತ. ಬ್ರಿಟಿಷರ್ಸ್ ಬಿಟ್ಟು ಹೋಗಿರಬಹುದು, ಬಟ್ ಬಹಳಷ್ಟು ಜನರು ಇವತ್ತಿಗೂ ಅವ್ರನ್ನ ಅವರು ಇಂಡಿಯನ್ಸ್ ಅಂತ ಐಡೆಂಟಿಫೈ ಮಾಡ್ಕೊಂಡ್ರು ಕೂಡ ಅವರು ಬದುಕ್ತಾ ಇರುವಂತಹ ಮೆಂಟಾಲಿಟಿ ಸ್ಲೇವ್ ಮೆಂಟಾಲಿಟಿ. ಈ ಕಾಮಸೂತ್ರ ಅನ್ನೋ ಪುಸ್ತಕ ಅನ್ನೋದೇನಿರುತ್ತೆ ಅಲ್ವಾ, ಇದನ್ನ ಬಹಳಷ್ಟು ಸಮಯದ ನಂತರ ಹಾಗೂ ಆ ಸಮಯದಲ್ಲಿ ಬಂದಂತಹ ಕೆಲವೊಂದಷ್ಟು ಜನ ಎಕ್ಸ್ಪ್ಲೋರರ್ಸ್ ಹಾಗೂ ಸ್ಕಾಲರ್ಸ್, ಸೋ ಕಾಲ್ಡ್ ಸ್ಕಾಲರ್ಸ್, ಟ್ರಾನ್ಸ್ಲೇಟ್ ಮಾಡುವ ಭರದಲ್ಲಿ ಯಾವ ರೀತಿ ಮಾರ್ಕೆಟ್ ಮಾಡಿದ್ರು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ನಾವು ಎಷ್ಟು ಸ್ಲೇವ್ ಮೆಂಟಾಲಿಟಿಯಲ್ಲಿ ಬದುಕಿದೀವಿ ಅಥವಾ ಬದುಕ್ತಾ ಇದ್ದೀವಿ ಅನ್ನೋದು ಅರ್ಥ ಆಗಿಬಿಡತ್ತೆ. ಮ್ಯಾಕ್ಸ್ ಮುಲ್ಲರ್ ಹೆಸರನ್ನ ಡೆಫಿನೆಟ್ಲಿ ಕೇಳಿರ್ತೀರಾ ನೀವು. ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ, ಮೆಕಾಲೆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಈ ಮ್ಯಾಕ್ಸ್ ಮುಲ್ಲರ್ ಬಗ್ಗೆ ಒಂದು ಚಾಪ್ಟರೇ ಇತ್ತು. ಅಂದ್ರೆ ಈ ವ್ಯಕ್ತಿ ಹುಟ್ಟ ಜರ್ಮನ್ ಆಗಿದ್ರು ಕೂಡ ಅವನ ಪ್ರಾಯಕ್ಕೆ 30s ಟೈಮಲ್ಲಿ ಒಂದು ದೊಡ್ಡ ಹೆಸರನ್ನ ಮಾಡ್ತಾನೆ, ವಿದ್ವಾಂಸ ಅಂತ ಕರ್ಸ್ಕೊಳ್ತಾನೆ. ಸೊ ಈ ಬ್ರಿಟಿಷರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ, ತಾವ್ ಎಲ್ಲೆಲ್ಲಿ ಕಾಲೋನಿಯನ್ನ ಸ್ಥಾಪನೆ ಮಾಡಿದ್ದಾರೆ ಅಲ್ಲಿ ಎಲ್ಲಾ ಕಡೆ ಈ ಸ್ಕಾಲರ್ಸ್ ಅನ್ನ ಹೈಯರ್ ಮಾಡ್ಬಿಟ್ಟು ಇಲ್ಲಿರುವಂತಹ ಕಲ್ಚರ್ ಏನು, ಅವರ ಪದ್ಧತಿ ಏನು ಅನ್ನೋದನ್ನ ಅರ್ಥ ಮಾಡಿಕೊಂಡು ಅದನ್ನ ಹೇಗೆ ಮ್ಯಾನಿಪುಲೇಟ್ ಮಾಡಬೇಕು ಅನ್ನುವಂತಹ ಮಾರ್ಗವನ್ನ ಕಂಡುಕೊಳ್ಳೋಕೆ ಈ ಸ್ಕಾಲರ್ಸ್ ಅನ್ನ ಕೆಲಸಕ್ಕೆ ಹಚ್ಚಿರ್ತಾರೆ. ಅದರಲ್ಲಿ ದೊಡ್ಡ ಹೆಸರು ಅಂತಂದ್ರೆ ಮ್ಯಾಕ್ಸ್ ಮುಲ್ಲರ್. ಈ ಮ್ಯಾಕ್ಸ್ ಮುಲ್ಲರ್ ನಮ್ಮ ದೇಶಕ್ಕೆ ಕಾಲೇ ಇಡದ್ದೆ. ಎಲ್ಲೋ ಒಂದ್ ಕಡೆ ಕುತ್ಕೊಂಡು ಆಕ್ಸ್ಫರ್ಡ್ ಅಲ್ಲಿ ಅವನು ಸಂಸ್ಕೃತ ಲಿಟರೇಚರ್ ಅನ್ನ ಅಭ್ಯಾಸ ಮಾಡ್ತಾ ಮಾಡ್ತಾ ಭಾರತದ ಅದೆಷ್ಟೋ ಸಂಸ್ಕೃತ ಕೃತಿಗಳನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡ್ತಾನೆ. ಬ್ರಿಟಿಷರ ಸಲುವಾಗಿ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿ ಇವನು. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ, ನೀವು ಒಂದು ದೇಶ ಏನು, ಅದರ ಮಣ್ಣಿನ ಗುಣ ಏನು, ಅಲ್ಲಿನ ಜನರ ಪದ್ಧತಿ ಏನು, ಅವರ ನಾಡಿ ಮಿಡಿತ ಏನು ಅಂತ ಗೊತ್ತಿಲ್ಲದೆ ಅದೆಲ್ಲೋ ಕುತ್ಕೊಂಡು ಒಂದೇ ಒಂದು ಲೆನ್ಸ್ ಅಲ್ಲಿ ಇಟ್ಕೊಂಡು ಅದನ್ನ ಟ್ರಾನ್ಸ್ಲೇಟ್ ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಕಾಮಸೂತ್ರ ಸಾಕ್ಷಿಯನ್ನ ಹೇಳುತ್ತೆ. ಈ ವ್ಯಕ್ತಿ ಸಂಸ್ಕೃತದಿಂದ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡುವಾಗ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ವಿತ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಈಸ್, ಸಂಸ್ಕೃತದಲ್ಲಿ ಇರುವಂತಹ ಶಬ್ದಕೋಶ ಇದೆ ಅಲ್ವಾ, ಅದು ಇಂಗ್ಲಿಷ್ ಅಲ್ಲಿ ಇಲ್ವೇ ಇಲ್ಲ. ಅಂದ್ರೆ ಸಂಸ್ಕೃತದ ಯಾವುದೋ ಒಂದು ಪದ, ಫಾರ್ ಎಕ್ಸಾಂಪಲ್ ಪುರುಷ ಅಂತ ತಗೊಂಡ್ವಿ ಅಂತಂದ್ರೆ ಇಟ್ಸ್ ನಾಟ್ ಈಕ್ವಲ್ ಟು ಮೆನ್. ಪುರುಷ ಅನ್ನುವಂಥದ್ದು ಒಂದು ಗುಣ, ಕ್ವಾಲಿಟಿ. ಪ್ರಕೃತಿ ಅಂತಂದ್ರೆ ಇಟ್ಸ್ ನಾಟ್ ಈಕ್ವಲ್ ಟು ವಿಮೆನ್. ಪ್ರಕೃತಿ ಅನ್ನುವಂಥದ್ದು ಕ್ರಿಯೇಟಿವಿಟಿಯ ಒಂದು ಗುಣ. ಕ್ರಿಯೇಟಿವಿಟಿಗೆ ಆ ಗುಣ ಅನ್ನೋ ಪದ ಇದೆ ಅಲ್ವಾ, ಅದನ್ನ ನಾನು ರಫ್ ಟ್ರಾನ್ಸ್ಲೇಷನ್ ಅನ್ನ ಮಾಡ್ತಾ ಇರೋದು. ಇದೆರಡರದ್ದು ಮೀನಿಂಗು, ಅದರ ರಿಯಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅಂತಂದ್ರೆ, ಒಂದೋ ನೀವು ಭಾರತೀಯ ಮಣ್ಣಿನ ಗುಣ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿರುವಂತಹ ಫಾರಿನರ್ ಆಗಿರ್ಬೇಕು, ಇಲ್ಲ ಅಂತಂದ್ರೆ ನೀವು ಈ ಮಣ್ಣಿನ ಮಗನೇ ಆಗಿರ್ಬೇಕು. ಇದು ಎರಡೂ ಆಗಿಲ್ಲ ಅಂತಂದ್ರೆ ಅದೆಲ್ಲೋ ಕುತ್ಕೊಂಡು ನೀವು ಸಂಸ್ಕೃತವನ್ನ ಅದೆಷ್ಟೇ ಅಭ್ಯಾಸ ಮಾಡಿದ್ರು ಕೂಡ ಅದರ ನಿಜವಾದ ಎಸೆನ್ಸ್ ಅನ್ನೋದು ಅರ್ಥ ಆಗಿರೋದಿಲ್ಲ. ಈ ವ್ಯಕ್ತಿಗೆ ಇದ್ದಂತಹ ಪ್ರಾಬ್ಲಮ್ ಇದೆ. ನಮ್ಮ ದೇಶದ ಆ ಸಂಸ್ಕೃತ ಭಾಷೆಯ ಅದೆಷ್ಟೋ ಕೃತಿಗಳನ್ನ ಟ್ರಾನ್ಸ್ಲೇಟ್ ಮಾಡುವ ಭರದಲ್ಲಿ ಅಡಲ್ಟ್ರೇಟ್ ಮಾಡಿಬಿಟ್ಟಿದ್ದಾನೆ. ಅದು ಗೊತ್ತಿದ್ದೋ ಗೊತ್ತಿಲ್ಲದೇನೋ, ಐ ಹ್ಯಾವ್ ನೋ ಐಡಿಯಾ, ಬಟ್ ಅಡಲ್ಟ್ರೇಷನ್ ಆಗಿರೋದಂತೂ ಸತ್ಯ. ಯಾಕೆ ಅಂತಂದ್ರೆ ಸಂಸ್ಕೃತವನ್ನ ಇಫೆಕ್ಟಿವ್ ಆಗಿ ಇಂಗ್ಲಿಷ್ಗೆ ಅಥವಾ ಇಡೀ ಪ್ರಪಂಚದ ಯಾವುದೋ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡೋಕ್ ಸಾಧ್ಯ ಇಲ್ಲ. ಬಟ್ ಈ ವ್ಯಕ್ತಿ ನಮ್ಮ ದೇಶದ ಅದೆಷ್ಟೋ ಶಾಸ್ತ್ರಗಳನ್ನ, ಪುರಾಣಗಳನ್ನ, ಮತ್ತೊಂದನ್ನ ಮರದೊಂದನ್ನ, ಅವನಿಗೆ ಏನೇನ್ ಇಂಟ್ರೆಸ್ಟ್ ಇತ್ತೋ ಆ ಎಲ್ಲಾ ಸಂಸ್ಕೃತ ಲಿಟರೇಚರ್ ಅನ್ನ
ಬೇರೆ ಬೇರೆ ಭಾಷೆಗೆ ಭಾಷಾಂತರ ಮಾಡಿದ್ದಾನೆ. ಆ ಭಾಷಾಂತರ ಮಾಡುವ ಭರದಲ್ಲಿ ಸಾಕಷ್ಟು ಅವಾಂತರ ನಡೆದೋಗಿದೆ. ಅದರ ಪರಿಣಾಮವಾಗಿ ಭಾರತೀಯತೆ ಹಾಗೂ ಭಾರತೀಯತೆಯ ಪದ್ಧತಿ ಅಂತಂದ್ರೆ ಏನು ಅನ್ನೋದಕ್ಕೆ ವೆಸ್ಟರ್ನ್ ಮೆಂಟಾಲಿಟಿಯ ಪರ್ಸೆಪ್ಷನ್ ಅನ್ನೋದು ಒಂದು ಕಾಲದಲ್ಲಿ 1950s ಇಂದ ಆಲ್ಮೋಸ್ಟ್ 1980s ತನಕ ನಮ್ಮನ್ನ ವಿಶ್ವ ನೋಡುವಂತಹ ದೃಷ್ಟಿಕೋನ ಬೇರೆ ಇತ್ತು. ನಮ್ಮ ಪದ್ಧತಿಯನ್ನ ನಾವು ಕೈಯಲ್ಲಿ ಊಟ ಮಾಡೋದಿರಬಹುದು, ಅಥವಾ ಕಾಲಿಗೆ ಬಿದ್ದು ನಮಸ್ಕಾರ ಮಾಡೋದಿರಬಹುದು, ಅಥವಾ ಈ ರೀತಿ ಕೈ ಮುಗಿಯೋದಿರಬಹುದು, ಇದೆಲ್ಲವನ್ನ ಆಡ್ಕೊಂಡು ನಗ್ತಾ ಇದ್ದವರು ಇವಾಗ ಇಡೀ ಪ್ರಪಂಚ ನಮ್ಮ ಸಂಸ್ಕೃತಿಯನ್ನ ಅಡಾಪ್ಟ್ ಮಾಡ್ಕೊಳ್ತಾ ಇದೆ ಅಂತಂದ್ರೆ ಅದರ ಎಫೆಕ್ಟಿವ್ ಇಂಟರ್ಪ್ರಿಟೇಷನ್ ಆಗ್ತಾ ಇದೆ ಅಂತ ಅರ್ಥ. ಸೊ ಆ ಟೈಮಲ್ಲಿ ಇನ್ನೊಬ್ಬ ವ್ಯಕ್ತಿ ಈ ಕಾಮಸೂತ್ರ ಅನ್ನೋ ಪುಸ್ತಕ ಏನಿದೆ ಅಲ್ವಾ, ಅದನ್ನ ಮೇಜರ್ ಆಗಿ ಪಾಪ್ಯುಲರ್ ಮಾಡ್ತಾನೆ 1880s ಅಲ್ಲಿ. ಈ ವ್ಯಕ್ತಿ ಒಬ್ಬ ಮಿಲಿಟರಿ ಆಫೀಸರ್ ಕಮ್ ಟ್ರಾವೆಲರ್. ಈ ವ್ಯಕ್ತಿಯ ಹೆಸರು ಬಂದು ಸರ್ ರಿಚರ್ಡ್ ಫ್ರಾನ್ಸಿಸ್ ಬರ್ಟನ್. ಬಟ್ ಇವರನ್ನ ನಾನು ಸರ್ ಅಂತ ಹೇಳೋಕೆ ಇಷ್ಟಪಡುವುದಿಲ್ಲ, ಆ ಪದವಿಯನ್ನ ಕೊಡೋಕೆ ಇಷ್ಟಪಡುವುದಿಲ್ಲ, ಹಾಗಾಗಿ ರಿಚರ್ಡ್ ಎಫ್ ಬರ್ಟನ್. ಈ ವ್ಯಕ್ತಿ 1883 ಅಲ್ಲಿ ಕಾಮಸೂತ್ರ ಪುಸ್ತಕದ ಸ್ಟಡಿ ಮಾಡಿ ಅವನಿಗೆ ಯಾವ್ದು ಇಂಟ್ರೆಸ್ಟ್ ಇತ್ತಲ್ಲ, ಆ ಇರೋಟಿಕಾ ಅಂತ ಏನಿದೆ, ಆ ಪೋರ್ಷನ್ ಅನ್ನೋದು ಏನಿದೆ, ಅದನ್ನ ಮಾತ್ರ ಟ್ರಾನ್ಸ್ಲೇಟ್ ಮಾಡ್ತಾನೆ, ಅದನ್ನ ಮಾತ್ರ ಅವನು ಬುಕ್ ಆಗಿ ತಗೊಳ್ತಾನೆ, ಅದನ್ನ ಮಾತ್ರ ಇಂಟ್ರೆಸ್ಟೆಡ್ ಆಗಿರುವಂತಹ ಟಾಪಿಕ್ ಅನ್ಕೊಂಡು ಅದಷ್ಟನ್ನೇ ಅವನು ಆಯ್ದುಕೊಂಡು ಒಂದು ಪುಸ್ತಕವನ್ನ ಬರಿತಾನೆ. ಅಂದ್ರೆ ವಾತ್ಸಾಯನ ಕಾಮಸೂತ್ರ, ಯಾವ ಕಾಮಸೂತ್ರದಲ್ಲಿ ಪೂರ್ತಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಹೇಗಾಗಬೇಕು ಅನ್ನೋದನ್ನ ವಿವರಿಸಿದ್ದ, ಒಂದು ಸಾಮಾಜಿಕ ನೆಲೆಗಟ್ಟಿನ ಮೇಲೆ ಒಬ್ಬ ವ್ಯಕ್ತಿ ಹೇಗಿರಬೇಕು ಅನ್ನೋದನ್ನ ವಿವರಿಸಿದ್ದ, ಒಂದು ಮಾರ್ಗದರ್ಶನವನ್ನ ಕೊಟ್ಟಿದ್ದ. ಅದು ಎಲ್ಲದನ್ನ ಪಕ್ಕಕ್ಕೆ ತಳ್ಳಿ ಈ ವ್ಯಕ್ತಿಗೆ ಯಾವ್ದು ಇಂಟ್ರೆಸ್ಟ್ ಇದೆ, ಸೆಕ್ಸ್, ಆ ಸೆಕ್ಷುವಲ್ ಪೊಸಿಷನ್ಸ್ ಅನ್ನ ಮಾತ್ರ ಹೈಲೈಟ್ ಮಾಡಿಕೊಂಡು ಆ ಭಂಗಿಗಳನ್ನ ಆ ಆಸನಗಳನ್ನ ಮಾತ್ರ ಇಟ್ಕೊಂಡು ಅದನ್ನ ಎರೋಟಿಕಾ ಮಾಡಿ ಬಿಸಾಕ್ತಾನೆ. ಇನ್ನೊಂದನ್ನ ಅರ್ಥ ಮಾಡ್ಕೊಳ್ಬೇಕು, ಆ ಟೈಮಲ್ಲಿ ಈ ಪ್ರೆಸ್ ನಲ್ಲಿ ದೊಡ್ಡ ರೆವಲ್ಯೂಷನ್ ಅನ್ನೋದು ಕೂಡ, ಅಂದ್ರೆ ಈ ಪತ್ರಿಕಾ ಮುದ್ರಣ ಅಂತ ಏನಿರುತ್ತೆ ಅದರಲ್ಲಿ ದೊಡ್ಡ ರೆವಲ್ಯೂಷನ್ ಅನ್ನೋದು, ಕ್ರಾಂತಿ ಅನ್ನೋದು ನಡೀತಾ ಇರುತ್ತೆ. ಅಂಡ್ ಇಫ್ ಯು ಡೋಂಟ್ ನೋ, ಈ ವೆಸ್ಟರ್ನ್ ಅಲ್ಲಿ ಬಹಳಷ್ಟು ರೆವಲ್ಯೂಷನ್ ಅನ್ನುವಂಥದ್ದು ನಮಗೆ ನಮ್ಮ ಸ್ಕೂಲ್ ಬುಕ್ಸ್ ನಲ್ಲಿ ಓದಿರೋದು ನೆನಪಿದೆ ನಿಮ್ಗೆ ಅಂತ ಅನ್ಕೊಳ್ತಾ, ಯಾವಾಗ ಈ ಪ್ರೆಸ್ ರೆವಲ್ಯೂಷನ್ ಅನ್ನೋದು ನಡೆಯುತ್ತೆ, ಪ್ರತಿಯೊಂದು ರೆವಲ್ಯೂಷನ್ ನಡೆದಿದ್ದು ವೆಲ್ತ್ ಗೇನ್ಗೋಸ್ಕರ, ಪವರ್ ಗೇನ್ಗೋಸ್ಕರ. ಆ ಟೈಮಲ್ಲಿ ಈ ಕಾಮಸೂತ್ರ ಪುಸ್ತಕವನ್ನ ಹೇಗೆ ಮಾರ್ಕೆಟ್ ಮಾಡ್ತಾರೆ ಅಂತಂದ್ರೆ, ಅದರಲ್ಲಿರುವಂತಹ ಸೆಕ್ಷುವಲ್ ಪೊಸಿಷನ್ಸ್ ಅನ್ನ ಮಾತ್ರ ಡಯಾಗ್ರಾಮ್ ಪ್ರಕಾರ ಅದನ್ನ ಪೂರ್ತಿ ಪಾರ್ನೋಗ್ರಫಿಯ ರೀತಿಯಲ್ಲಿ, ವಲ್ಗ್ಯಾರಿಟಿಯ ರೀತಿಯಲ್ಲಿ, ಅದರ ಬುಕ್ ಕವರನ್ನ ಕೂಡ ಅದೇ ರೀತಿ ಆಗಿರುವಂತಹ ಭಂಗಿಗಳನ್ನ ಹಾಕಿ ಅದನ್ನ ಮಾರ್ಕೆಟ್ ಮಾಡ್ತಾರೆ. ಇವತ್ತಿಗೂ ಕೂಡ ಈ ಕಾಮಸೂತ್ರ ಪುಸ್ತಕ ವೆಸ್ಟರ್ನ್ ವರ್ಷನ್ ಎಲ್ಲಿ ಓನ್ಲಿ ಪೊಸಿಷನ್ಸ್ ಅನ್ನ ಹೇಳಿದ್ದಾರೆ, ಸೆಕ್ಷುವಲ್ ಪೊಸಿಷನ್ಸ್ ಅನ್ನ ಹೇಳಿದ್ದಾರೆ, ಅದಿವತ್ತಿಗೂ ಕೂಡ ಹೈಯೆಸ್ಟ್ ಡಿಮಾಂಡ್ ಅಲ್ಲಿ ಇರುವಂತಹ ಪುಸ್ತಕಗಳಲ್ಲಿ ಒಂದು. ಭಗವದ್ಗೀತೆ ಕೂಡ ಅಷ್ಟು ಡಿಮಾಂಡ್ ಅಲ್ಲಿ ಇಲ್ಲ, ಬೈಬಲ್ ಕೂಡ ಅಷ್ಟು ಡಿಮಾಂಡ್ ಅಲ್ಲಿ ಇಲ್ಲ, ಬಟ್ ವೆಸ್ಟರ್ನೈಸ್ಡ್ ಕಾಮಸೂತ್ರ ವರ್ಷನ್ ಈಸ್ ಇನ್ ದ ಡಿಮಾಂಡ್ ಇವತ್ತಿಗೂ. ಬಟ್ ಇದರ ರೆಪಕಷನ್ ಏನಾಯ್ತು ಅಂತಂದ್ರೆ, ಇವತ್ತಿಗೂ ಕೂಡ ನಾವು ಕಾಮಸೂತ್ರವನ್ನ ಧೈರ್ಯವಾಗಿ ಕಾಮಸೂತ್ರ ಅಂತ ಹೇಳೋಕೆ ಹೆದರ್ತೀವಿ. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ನಲ್ಲಿ ಇದೀವಿ. ಯಾರಾದ್ರೂ ಓಪನ್ ಆಗಿ 4 ಜನರ ಮಧ್ಯದಲ್ಲಿ ಅದ್ರ ಬಗ್ಗೆ ಮಾತಾಡ್ತಾರೆ ಅಂತಂದ್ರೆ ನಮ್ಗೆ ಯಾವ ರೀತಿ ಬಿಹೇವ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಇವತ್ತಿಗೂ ಒಬ್ಬ ಗಂಡು ಮಗಂಗೆ ಒಂದು ಹೆಣ್ಣು ಮಗಳನ್ನ ಹೇಗ್ ಮಾತಾಡಿಸ್ಬೇಕು ಆಸ್ ಅ ಜೆಂಟ್ಲ್ಮೆನ್ ಅನ್ನೋದ್ರ ಬಗ್ಗೆ ನಾಲೆಜ್ ಇಲ್ಲ. ಒಂದು ತೀರಾ ಪ್ಲೇ ಬಾಯ್ ಇರುವಂತಹ ವ್ಯಕ್ತಿತ್ವ, ಇಲ್ಲ ಅಂತಂದ್ರೆ ಅವರು ಹೆಣ್ಮಕ್ಳು ಕಂಡ್ರೇನೆ ಕೈಕಾಲು ನಡುಗೋ ರೀತಿಯಂತಹ ವ್ಯಕ್ತಿತ್ವ. ಇದೆಲ್ಲದು ನಮ್ಮ ಈ ಹೆಣ್ಣು ಗಂಡು ನಡುವೆ ಇರುವಂತಹ ಡಿಸ್ಪ್ಯಾರಿಟಿ ಅನ್ನೋದೇನಿದೆ ಅಲ್ಲ, ಇದಕ್ಕೆ ದೊಡ್ಡ ಕಾರಣ ಏನು ಅಂತಂದ್ರೆ ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇರುವಂತಹ ಕೊರತೆ. ಆ ಕೊರತೆಯನ್ನ ಹುಟ್ಟು ಹಾಕಿದ್ದೆ, ನಮ್ಮನ್ನ ಬೇರಿನ ಮೂಲಕ ಶ್ಯಾಟರ್ ಮಾಡಕ್ಕೆ ಟ್ರೈ ಮಾಡಿದ್ದೆ. ಬಹಳಷ್ಟು ಮಟ್ಟಿಗೆ ಅದರಲ್ಲಿ ಎಫೆಕ್ಟಿವ್ ಆಗಿ ಸಕ್ಸಸ್ ಕಂಡಿದ್ದು ಕೂಡ ಇದೇ ಬ್ರಿಟಿಷರ್ಸ್. ಸೊ ಈ 2 ವ್ಯಕ್ತಿಗಳು ಯಾರಿದ್ದಾರೆ, ವೆಸ್ಟರ್ನ್ ಮಾರ್ಕೆಟ್ ನಲ್ಲಿ ಕಾಮಸೂತ್ರ ಇಸ್ ಈಕ್ವಲ್ ಟು ವಲ್ಗ್ಯಾರಿಟಿ, ಕಾಮಸೂತ್ರ ಇಸ್ ಈಕ್ವಲ್ ಟು ಪೋರ್ನೋಗ್ರಫಿ ಅನ್ನೋದನ್ನ ಇವತ್ತಿಗೂ ಕೂಡ ಅಚ್ಚಳಿಯದೆ ಇರೋ ರೀತಿಯಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದ್ದೇನೋ, ತಮ್ಮ ಲಾಭಕ್ಕಾಗೋ ಅಥವಾ ತಮಗೆ ಹೆಸರು ಬರ್ಲಿ ಅಂತಾನೋ ಅಥವಾ ತಮ್ಮ ಕ್ಯೂರಿಯಾಸಿಟಿಯನ್ನ ಸರ್ವ್ ಮಾಡ್ಕೋಬೇಕು ಅನ್ನೋದಕ್ಕೋ ಮಾಡಿ ಹೋಗ್ಬಿಟ್ಟಿದ್ದಾರೆ. ಸಿ, ಈ ರಿಚರ್ಡ್ ಎಫ್
ಬರ್ಟನ್ ಅಂತ ಯಾರಿದ್ದಾರೆ ಅವ್ರದ್ದು ಬೇಸಿಕಲಿ ಏನಪ್ಪಾ ಅಂತಂದ್ರೆ ಬರೇ ಇಂಡಿಯಾ ಅಂತಲ್ಲ, ಆ ವ್ಯಕ್ತಿಗೆ ಬೇರೆ ಬೇರೆ ದೇಶದಲ್ಲಿ ಏನ್ ಪದ್ಧತಿ ಇದೆ, ಅವ್ರದ್ದು ಆಚಾರ ವಿಚಾರ ಏನು, ಹಿಂಗಿದ್ ಎಲ್ಲದ್ರ ಬಗ್ಗೆ ಕ್ಯೂರಿಯಾಸಿಟಿ ಇರುತ್ತೆ. ಒಬ್ಬ ಟ್ರಾವೆಲರ್ ಯಾಕೆ ಟ್ರಾವೆಲ್ ಮಾಡ್ತಾನೆ ಅಂತಂದ್ರೆ ಅವನ ಆ ಕ್ಯೂರಿಯಾಸಿಟಿಯನ್ನ ಸರ್ವ್ ಮಾಡಕ್ಕೆ. ಬಟ್ ಎಲ್ಲೋ ಒಂದ್ ಕಡೆ ಬೇಜಾರಾಗೋದೇನು ಅಂತಂದ್ರೆ, ನಾನು ಒಂದು ದೇಶನ ನೋಡ್ಕೊಂಡು ಬಂದು ಇನ್ನೊಂದು ದೇಶಕ್ಕೆ ಅದ್ರ ಬಗ್ಗೆ ಇಂಟರ್ಪ್ರಿಟೇಷನ್ ಕೊಡ್ಬೇಕಿದ್ರೆ ಆಮ್ ಐ ರೈಟ್ ಅನ್ನೋದನ್ನ ಒಂದು ಸತಿ ಬೇರೆ ಒಂದು ಲೆನ್ಸ್ ನಲ್ಲಿ ಅಥವಾ ಬೇರೆ ಒಂದು ದೃಷ್ಟಿಕೋನದಲ್ಲಿ ಕುತ್ಕೊಂಡು ನೋಡ್ಬಿಟ್ಟಿದ್ರೆ ಇವತ್ತು ನಮ್ಮ ದೇಶದ ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಜನರೇಷನ್ ಅಸಹ್ಯ ಪಡುವಂತಹ ಬಹುಶಃ ಈ ಒಂದು ದುರ್ಗತಿ ಅನ್ನೋದು ಬರ್ತಾ ಇರ್ಲಿಲ್ವೇನು. ಸೊ ಎವ್ರಿ ಪರ್ಸನ್ ಹ್ಯಾಸ್ ರೆಸ್ಪಾನ್ಸಿಬಿಲಿಟಿ. ಈ ಜನರೇಷನ್ ಅಲ್ಲಿ ಹುಟ್ಟಿರುವಂತಹ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನು ಅಂತಂದ್ರೆ, ಕಾಮಸೂತ್ರ ಅಂತಂದ್ರೆ ಏನು, ಕಾಮಸೂತ್ರ ಅಂತಂದ್ರೆ ಅದು ಅಶ್ಲೀಲ ಅನಿಸಿಕೊಂಡಿದ್ದು ಹೇಗೆ ಅಂತ ತಿಳ್ಕೊಂಡ ಮೇಲೆ ಕಾಮಸೂತ್ರದಲ್ಲಿ ಏನಿದೆ ಏನಿಲ್ಲ ಅನ್ನೋದನ್ನ ಪಾರ್ಟ್ 1 ನಲ್ಲಿ ಆಲ್ರೆಡಿ ಹೇಳಿದ್ದೀನಿ. ಬಟ್ ಕಾಮಸೂತ್ರ ಅನ್ನುವಂತಹ ಪುಸ್ತಕದಲ್ಲಿ ಅಂಥದ್ದು ಏನಿದೆ